ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಬಿಸಿಯಾದ ನಂತರ ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಳಿ. ನೋಡಿ ಎಣ್ಣೆ ಬಿಸಿಯಾಗಿದೆ, ಸ್ಪೂನ್ ಹಾಕಿದ್ದೀನಿ ನಾನೀಗ. ಈಗ 1 ಸ್ಪೂನ್ ಸಾಸಿವೆ ಕಾಳನ್ನು ಹಾಕೋಣ. ಈಗ ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ ಬ್ರೌನ್ ಕಲರ್ಲೆಲ್ಲ ಆಯಿತಾ. ಈಗ ಬೆಳ್ಳುಳ್ಳಿ ಹಾಕೋಣ. ಈ ಕಲರ್ ಬಂದರೆ ಸಾಕು. ಈಗ ಹಚ್ಚಿಟ್ಟಿರುವ ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಈರುಳ್ಳಿ ಕಲರ್ ಬಂದಿದೆ. ನೋಡಿ ಈಗ ಹಚ್ಚಿಟ್ಟಿರುವ ಟೊಮೆಟೊನ ಸೇರಿಸೋಣ. ನೋಡಿ ಸೇರಿಸಿದ ನಂತರ ಮಿಶ್ರಣ ಮಾಡೋಣ. ನೋಡಿ ಈ ಥರ ಮಿಶ್ರಣ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಪುನಃ ಮಿಶ್ರಣ ಮಾಡೋಣ. ಈಗ ಅದರೊಳಗೆ ಒಂಚೂರು ಅರಿಶಿನ ಪುಡಿ ಸೇರಿಸೋಣ ಬನ್ನಿ. ನೋಡಿ ಅರಿಶಿನ ಪುಡಿ 1 ಸ್ಪೂನ್ ಸೇರಿಸಿದ್ದೀನಿ. ಈಗ ಪುನಃ ಅದನ್ನು ಮಿಶ್ರಣ ಮಾಡೋಣ. ನೋಡಿ ಚೆನ್ನಾಗಿ ಈ ಥರ ಫ್ರೈ ಆಗಬೇಕು. ಈಗ ಒಂದು 1/2 ಅವರ್ ಹಾಗೆ ಮಾಡ್ತಾಯಿದ್ದೀನಿ. ಮುಚ್ಚಿಡೋಣ. ನೋಡಿ ಯಾವ ಮಟ್ಟಕ್ಕೆ ಕುದೀತೈತೆ ನೋಡಿ. ಈಗ ಇದರೊಳಗೆ 1 ಕಪ್ ತೆಂಗಿನಕಾಯಿಯನ್ನು ಸೇರಿಸೋಣ. ನೋಡಿ ಮಿಶ್ರಣ ಮಾಡಿದ್ದೀನಿ. ಈಗ ಒಂದು ಸ್ವಲ್ಪ ತೊಳಸೋಣ. ನೋಡಿ ಟೊಮೊಟೊ ಸಾರು ನೋಡಿ ಹೀಗೆ ತೊಳಸಿ. ನೋಡಿ ಟೊಮೊಟೊ ಸಾರು ನೋಡಿ ಹೇಗಿದೆ. ಈಗ ಇದನ್ನು ಒಂದು 1/2 ಅವರ್ ಹಂಗೆ ಮಾಡಿಸೋಣ. ಕುದೀತೈತೆ ನೋಡಿ. ಈ ಥರ ಮಾಡಿ ತಿಂದು ನೋಡಿ, ಭಾರಿ ರುಚಿಯಾಗಿರುತ್ತೆ. ನೀವೇ ಮನೇಲಿ ಇನ್ನೂ ಒಂದು ಸಲ ಮಾಡಿ ತಿನ್ನೋಣ ಅನಿಸುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಭೂಮಿಕಾ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಟೊಮೊಟೊ ಸಾರು ಹೇಗಿದೆ ಅಂತ ಟ್ರೈ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ. ಓಕೆ ಬಾಯ್. ನೋಡೋಣ ಇನ್ನೊಂದು ವಿಡಿಯೋದಲ್ಲಿ. ಟಾಟಾ.